ಸುಮಾರು 7,516 ಕಿಲೋಮೀಟರ್ಗಳಷ್ಟು ಉದ್ದದಲ್ಲಿ ಭಾರತವು ತೀರ ಪ್ರದೇಶವನ್ನು ಹೊಂದಿದೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಭಾರತ ದೇಶವು ಆವೃತಗೊಂಡಿದೆ. ಪಶ್ಚಿಮ ಘಟ್ಟದ ಉತ್ತರ ಭಾಗವನ್ನ ಕೊಂಕಣ ಅಂತ, ದಕ್ಷಿಣ ಭಾಗವನ್ನ ಮಲಬಾರ್ ಎಂದು, ಪೂರ್ವ ಭಾಗವನ್ನ ಕೋರಮಂಡಲವೆಂದು ಕರೀತಾರೆ. ಮಲಬಾರ್ ಮತ್ತೆ ಕೊಂಕಣಗಳಲ್ಲಿ ಬರುಕಚ್ಚ, ಸೂರತ್, ಸೋಪಾರ್ ಅಂತ ಹಳೆಯ ಕಾಲದ ಬಂದರುಗಳನ್ನು ನಾವು ನೋಡಬಹುದು. ಬ್ಯಾಬಿಲೋನಿಯಾ, ಗ್ರೀಸ್, ರೋಮ್ ಮುಂತಾದ ಪಾಶ್ಚಿಮಾತ್ಯ ದೇಶಗಳೊಡನೆ ವ್ಯಾಪಾರ ಸಂಬಂಧ ಹೊಂದಲು ಈ ಬಂದರುಗಳು ಅವಕಾಶ ಮಾಡಿಕೊಟ್ಟಿದ್ವು. ಪೂರ್ವ ಕರಾವಳಿಯಲ್ಲಿ ಕಾವೇರಿ ಪಟ್ಟಣಂ, ನಾಗಪಟ್ಟಣಂ, ರಾಮೇಶ್ವರ ಮೊದಲಾದ ಬಂದರುಗಳು ಇದೆ. ಅದು ಜಾವಾ, ಸುಮಾತ್ರಾ, ಸಿಂಹಾಳ, ಬರ್ಮಾ, ಸಿಯಾಮ್, ಇಂಡೋ ಚೈನಾ ಮುಂತಾದ ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ರಾಜತಾಂತ್ರಿಕ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದುವಂತೆ ಮಾಡಿದ್ವು. ಕ್ರಿಸ್ತಪೂರ್ವ 1ನೇ ಮತ್ತು 2ನೇ ಶತಮಾನದಲ್ಲಿ ಭಾರತೀಯರು ಆಗ್ನೇಯ ಏಷ್ಯಾದ ಭಾಗಗಳಲ್ಲಿ ಚಂಪಾ, ಕಾಂಬೋಜ, ಶೈಲೇಂದ್ರ, ಶ್ರೀವಿಜಯ ಮುಂತಾದ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿ ಅವರ ಜಾಗವನ್ನ ನೆಲೆಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಅವುಗಳು ಸಾವಿರಾರು ವರ್ಷಗಳ ಕಾಲ ಭಾರತದ ಭಾಗಗಳಾಗಿದ್ದು ಭಾರತೀಯ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡಿದ್ವು. ಹೀಗೆ ಭಾರತದೊಡನೆ ಈ ಪ್ರದೇಶಗಳು ಹೊಂದಿದ್ದ ವಾಣಿಜ್ಯ, ವ್ಯಾಪಾರ, ರಾಜಕೀಯ, ಸಾಂಸ್ಕೃತಿಕ ಸಂಬಂಧಗಳು ಬೃಹತ್ ಭಾರತ ಅಥವಾ ಭಾರತದ ವಸಾಹತು ಮತ್ತು ಸಾಂಸ್ಕೃತಿಕ ವಿಸ್ತರಣೆ ಅಂತ ಕರೀತಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ರಾಜಮನೆತನಗಳಾದ ಪಲ್ಲವರು, ಚೋಳರು, ಚೇರರು, ಕದಂಬರು ಇವರೆಲ್ಲರೂ ಸಮುದ್ರದ ಸಾಮೀಪ್ಯದಲ್ಲೇ ಅವರ ರಾಜಮನೆತನಗಳು ಇದ್ದಿದ್ದರಿಂದ ನೌಕೋದ್ಯಮ ಮತ್ತು ನೌಕಾಯಾನದ ಸಾಹಸದಲ್ಲಿ ಅವರು ಆಸಕ್ತಿ ತಾಳಿರ್ತಾರೆ. ಮತ್ತೆ ಅದನ್ನ ಅವರು ಪ್ರೋತ್ಸಾಹ ಕೂಡ ಮಾಡಿದ್ರು. ಚೋಳ ರಾಜರಾಜ ಮತ್ತು ರಾಜೇಂದ್ರ ಚೋಳರು ಆಗ್ನೇಯ ಏಷ್ಯಾದಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವರು ರಾಜೇಂದ್ರ ಚೋಳರು ಏನ್ ಮಾಡ್ತಾರೆ, ಅವರು ತುಂಬಾ ದೊಡ್ಡದಾದ ಬೃಹತ್ ನೌಕಾಪಡೆಯನ್ನ ಅವರು ರಚನೆ ಮಾಡಿರ್ತಾರೆ. ಅದ್ರ ಮುಖಾಂತರ ಅವರು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ, ಸಿಂಹಳ, ಮಲಯ ಮತ್ತು ಶ್ರೀ ವಿಜಯಗಳನ್ನ ಅವರು ಕಬ್ಜಾ ಮಾಡ್ತಾರೆ, ಅದನ್ನ ಅವರು ಆಕ್ರಮಣಿಸ್ಕೊಳ್ತಾರೆ. ಅದರ ಜೊತೆ ಇವನ್ ಶಿವಾಜಿ ಅವರು ಕೂಡ ಅವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ಅವರ ಪ್ರದೇಶದಲ್ಲಿ ತುಂಬಾ ಕಡಲ್ಗಳಲ್ಲಿರ್ತಾರೆ. ಸಮುದ್ರದಲ್ಲಿ ಯಾನ ಮಾಡ್ತಾ ಇರ್ಬೇಕಾದ್ರೆ ಸಮುದ್ರದ ಪ್ರಯಾಣದಲ್ಲಿ ಮಧ್ಯದಲ್ಲಿ ಕಳ್ಳರೆಲ್ಲ ಬಂದು ಅಟ್ಯಾಕ್ ಮಾಡಿ ವ್ಯಾಪಾರಗಳಿಗೆ ಮತ್ತೆ ಜನಗಳಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ ಶಿವಾಜಿಯವರು ಭಾರತದ ಪಶ್ಚಿಮ ತೀರದಲ್ಲಿ ಅವರು ತಮ್ಮ ಪ್ರಭುತ್ವವನ್ನ ಸ್ಥಾಪಿಸಿ ಸಿದ್ಧಿಗಳೆಂಬ ಕಡಲ್ಗಳ್ಳರ ಹಾವಳಿಯನ್ನ ಅವರು ತಪ್ಪಿಸ್ತಾರೆ. ಅದ್ರ ಜೊತೆ ಟಿಪ್ಪು ಸುಲ್ತಾನರು ಕೂಡ ನೌಕಾ ನಿರ್ಮಾಣಕ್ಕೆ ಅವರು ಆದ್ಯತೆ ಕೊಡ್ತಾರೆ. ಅದ್ರ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಆಧುನಿಕ ನೌಕಾ ನಿರ್ಮಾಣ ಕಟ್ಟೆಯನ್ನ ಅವರು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಅದರ ಸಹಾಯದಿಂದ ಬೇರೆ ಬೇರೆ ದೇಶಗಳಲ್ಲಿ ವ್ಯವಸ್ಥಿತವಾಗಿ ವ್ಯಾಪಾರಿ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದೇಶಿ ವ್ಯಾಪಾರಕ್ಕೆ ಅವರು ಪ್ರೋತ್ಸಾಹ ನೀಡ್ತಾರೆ. ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತೀಯರು ನೌಕಾಯಾನ ಮತ್ತು ನೌಕಾ ಶಕ್ತಿಯನ್ನು ಅರಿತಿದ್ರು. ಅದ್ರ ಬಗ್ಗೆ ಗೊತ್ತಿತ್ತು, ಎಷ್ಟು ಪವರ್ಫುಲ್ಲು, ಅದರಿಂದ ಎಷ್ಟು ಅವರು ಹಣವನ್ನ ಸಂಪಾದನೆ ಮಾಡಿ ದೇಶವನ್ನ ಕಾಪಾಡಬಹುದು ಅನ್ನೋ ಅವ್ರಿಗೆ ಆ ನ್ಯಾಕ್ ಗೊತ್ತಿತ್ತು. ಸುಮಾರು ವರ್ಷಗಳು ಇದೇ ತರ ನಡ್ಕೊಂಡು ಹೋಯ್ತು. ಆಮೇಲೆ ಬಂದ ರಾಜಮನೆತನಗಳು ಅವರು ಅಷ್ಟು ನೌಕಾಶಕ್ತಿಗಾಗ್ಲಿ ವಿದೇಶಿ ವ್ಯಾಪಾರಕ್ಕಾಗ್ಲಿ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಇದರ ಕಾರಣ ಏನಾಯ್ತು, ಸ್ವಲ್ಪ ದಿವಸ ಆದ್ಮೇಲೆ ನಾವು ಬ್ರಿಟನ್ ಅಂತ ದೇಶಗಳಿಗೆ ಮತ್ತೆ ಇನ್ನು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಶರಣಾಗ್ಬೇಕಾಗ್ತಾ ಬಂತು. ಅವ್ರೇನ್ ಮಾಡಿದ್ರು, ಸಾಗರದ ಮುಖಾಂತರ ಬಂದು ನಮ್ಮ ದೇಶವನ್ನ ಅಟ್ಯಾಕ್ ಮಾಡಿದ್ರು.